ಟೀಸರ್ಗಷ್ಟೇ ಸೀಮಿತವಾಗದೆ ಇದೇ ಥರ ಸಿನಿಮಾನೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಬಂದಿದ್ದಾರೆ ನಮ್ಮ ಲೂಸ್ ಮಾದ ಯೋಗಿಯವರು, ಅದು ಕಿಂಗ್ ಜೊತೆಗೆ. ಸೊ ಟೀಸರ್ ನೋಡಿದಾಗ ಹೇಗಿದೆ ಅಂತ ತುಂಬ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟೀಸರಲ್ಲಿ ಇದೇ ಕತೆ ಅಂತ ಏನು ಹೇಳದೆ ಹೋದರೂ ಕೂಡ ಕ್ಯಾರೆಕ್ಟರ್ನ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಒಬ್ಬ ಕ್ರೂರವಾಗಿರೋ ರೌಡಿ ಅಥವಾ ಏನೋ ವ್ಯಕ್ತಿ ಕೂಡ ಅನ್ಬೋದು. ಅವನು ಯಾಕೆ ಅಷ್ಟು ಕ್ರೂರ, ಹೇಗೆ ಅನ್ನೋದನ್ನು ನಾವು ಸಿನಿಮಾದಲ್ಲಿ ನೋಡಬೇಕಾ ಅನ್ನೋದೇ ಈ ಸಿನಿಮಾ ಆಗಿರ್ಬೋದು. ನೋಡುವ, ಸಿನಿಮಾ ಬರೋದಕ್ಕೆ ತುಂಬ ಟೈಮ್ ಇದೆ ಅಂತ ಅನಿಸುತ್ತೆ. ಮೊದಲೇ ಹೇಳಿದೆ, ಇದು ಟೀಸರ್ಗೆ ಅಷ್ಟೇ ಅಲ್ಲದೆ ಸಿನಿಮಾದಲ್ಲೂ ಇದೇ ಥರ ಕ್ವಾಲಿಟಿ ಆ್ಯಂಡ್ ಇದೇ ಸ್ವಲ್ಪ ಕಂಟೆಂಟ್ ಇದ್ದರೂ ಕೂಡ ಸಿನಿಮಾ ಚೆನ್ನಾಗಿ ಹಿಟ್ ಆಗುತ್ತೆ. ಟೀಸರ್ಗೆ ಇಷ್ಟು ಬಿಲ್ಡಪ್ ಕೊಟ್ಟು ಸಿನಿಮಾ ಬೇರೆ ಥರ ತುಂಬಾ ಅಜೀಬಾಗುತ್ತೆ ಎಲ್ಲರಿಗೂ ಕೂಡ. ಇಲ್ಲಿ ಟೈಟಲೇ ಸ್ಪೆಸಿಫೈ ಮಾಡೋದ್ರಿಂದ ಒಬ್ಬ ಕಿಂಗ್, ಯಾವ ಥರ ಕಿಂಗ್, ಯಾವುದಕ್ಕೆ, ಯಾಕೆ, ಹೇಗೆ ಅನ್ನೋದನ್ನು ಸಿನಿಮಾದಲ್ಲಿ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿ ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಕ್ರೂರವಾಗಿರ್ತಾನೆ, ಓಕೆ, ಅವನು ಬೇರೊಬ್ಬರನ್ನ ಹೊಡಿತಾನೆ, ಏನೋ ತೊಂದರೆ ಆಗುತ್ತೆ, ಏನೋ ಆಗುತ್ತೆ, ಸಡನ್ನಾಗಿ ಏನೋ ಸ್ವಲ್ಪ ಬದಲಾವಣೆ ಆಗುತ್ತೆ, ಆಗಿ ತುಂಬ ತೋರಿಸಿದ್ದಾರೆ. ಬಟ್ ಇವರು ಏನು ಡಿಫ್ರೆಂಟಾಗಿ ತೋರಿಸ್ತಾರೆ ಅನ್ನೋದನ್ನು ಸಿನಿಮಾದಲ್ಲೇ ನೋಡ್ಬೇಕು ನಾವು. ಬೇರೆ ಭಾಷೆಗಳಲ್ಲಿ ಇತ್ತೀಚೆಗೆ ತುಂಬ ಬರ್ತಾ ಇದೆ ಒಂದು ರಸ್ಟಿಕ್ ಸಿನಿಮಾ. ಇದು ಅದೇ ಥರ ಅನಿಸುತ್ತೆ. ಪೊಲೀಸಿಂದ ಬರೋ ಡೈಲಾಗ್, ಆಮೇಲೆ ಆ ರಕ್ತ, ಆಮೇಲೆ ಕೆಲವೊಂದಷ್ಟು ವಿಲನ್ಸ್ ಬರಿಂದ ಬರೋ ಡೈಲಾಗ್ಸಿಂದ ತುಂಬಾ ಆಗಿ ಶೂಟ್ ಮಾಡ್ತಾ ಇದ್ದಾರೆ. ಸಿನಿಮಾನ ಅದೇ ಚೆನ್ನಾಗಿ ಮುಗಿಸಿದ್ರೆ ಚೆನ್ನಾಗಿರುತ್ತೆ. ಈಗ ಒಂದು ಸ್ಟೇಜ್ ಸೆಟ್ ಆಗಿದೆ ಸಿನಿಮಾಗೆ. ಅದಕ್ಕೆ ಒಂದು ಬಿಲ್ಡಪ್ ಕೊಟ್ಟಾಗಿದೆ ಆ್ಯಂಡ್ ಆ ಬಿಲ್ಡಪ್ ಥರನೇ ಸಿನಿಮಾ ಇರಬೇಕು. ಅಂದಾಗಲೇ ಮಾತ್ರ ಯೋಗೇಶ್ ಅವರ ಕೆರಿಯರ್ ಮೇಲಕ್ಕೆ ಹೋಗೋದು. ಅವರಿಗೆ ಕಮ್ ಬ್ಯಾಕ್ ಬೇಕಿದೆ, ಅಲ್ಲ ಸ್ಟ್ರಾಂಗ್ ಕಮ್ ಬ್ಯಾಕ್ ಬೇಕಾಗಿದೆ. ಬಿಕಾಸ್ ಆಫ್ ತುಂಬ ಆಡಿಯನ್ಸ್ನ ಕಳ್ಕೊಂಡಿದ್ದಾರೆ. ಈಗ ಗೇನ್ ಮಾಡಬೇಕು ಅಂದರೆ ತುಂಬ ಇದೇ ಥರ ಕಂಟೆಂಟ್ ಬೇಕಾಗುತ್ತೆ. ಈ ಥರ ಕಂಟೆಂಟ್ ಅಲ್ಲ, ಸಿನಿಮಾದಲ್ಲೂ ಕೂಡ ಇದೇ ಥರ ಕಂಟೆಂಟ್ ಇರಬೇಕು. ಜಸ್ಟ್ ಬಿಲ್ಡಪ್ಗಾಗಿ ಈ ಸಿನಿಮಾ ಆಗಿರಬಾರ್ದು ಅಂತ ನನ್ನ ಅಭಿಪ್ರಾಯ. ಮೊದಲೇ ಒಂದು ಸಿನಿಮಾ ಇನ್ನೂ ಶೂಟಿಂಗಲ್ಲಿ ಇದೆಯಾ ಅಥವಾ ಮುಗ್ದಿದೆಯಾ, ಯಾವತ್ತು ಬರುತ್ತೆ ಗೊತ್ತಿಲ್ಲ. ಅದೇ ರೋಸಿ, ಶೂನ್ಯ ಅವರ ಜೊತೆಗೆ ಹೆಡ್ ಬುಷ್ ಡೈರೆಕ್ಟರ್ ಆದಂಥ ಶೂನ್ಯ ಅವರು ಇವ್ರಿಗೆ ಡೈರೆಕ್ಟ್ ಮಾಡಬೇಕಾಗಿದ್ದು ರೋಸಿ. ಆ ಸಿನಿಮಾ ಎಲ್ಲಿಗಿದೆ, ಯಾವ ಹಂತದಲ್ಲಿದೆ, ಶೂಟಿಂಗ್ ಕಂಪ್ಲೀಟ್ ಆಗಿದೆಯಾ ಇನ್ನೂ ಗೊತ್ತಿಲ್ಲ. ಬಟ್ ಇದು 15th ಫಿಲ್ಮ್ ಅಂತ ಅನೌನ್ಸ್ ಆಗಿದೆ. ಅವರ ಕೆರಿಯರಲ್ಲಿ ಇದು 15th ಫಿಲ್ಮ್ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಸ್ಟಾರ್ಟಿಂಗಲ್ಲಷ್ಟು ಫಿಲ್ಮ್ಸ್ ಹೌದು ತುಂಬ ಹಿಟ್ ಆಗ್ತಾಯಿತ್ತು. ಬಟ್ ಇತ್ತೀಚೆಗೆ ತುಂಬಾ ಕಳ್ಕೊಂಡಿದ್ದಾರೆ ತಮ್ಮ ಆಡಿಯನ್ಸ್ನ. ಆ್ಯಕ್ಚುಲಿ ನಾನು ಕೂಡ ಅವ್ರನ್ನ ಥಿಯೇಟ್ರಲ್ಲಿ ನೋಡಿ ತುಂಬ ದಿನ ಆಯಿತು. ನಾನು ಇತ್ತೀಚೆಗೆ ಮಾತ್ರ ಹೊಸಬ್ರು ಸಿನಿಮಾ ಹೋಗ್ತಾ ಇದ್ದದ್ದು ಆ್ಯಂಡ್ ನನಗೆ ಯಾರು ಇಷ್ಟನೋ ಅವ್ರಿಗೆ ಹೋಗ್ತಾ ಇದ್ದದ್ದು. ಆ್ಯಸ್ ಅ ರಿವ್ಯೂವರ್ ಆಗಿ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲ ಸಿನಿಮಾಗೂ ಹೋಗ್ತಾ ಇದ್ದೀನಿ ನಿಜ. ಬಟ್ ಈಗ ಅವ್ರ ಸಿನಿಮಾ ಯಾವುದು ಕೂಡ ಬಂದರೂ ಕೂಡ ಅವು ಹೋಗೋ ಥರ ಫೀಲ್ ಯಾವುದೂ ಬರಲಿಲ್ಲ. ಸೊ ಇದು ಬರ್ತಾ ಇದೆ. ಬಟ್ ಮುಂದಿನ ಅವರ ಕಂಟೆಂಟ್ ಮೇಲೆ ನಿಂತಿರುತ್ತೆ ಇದು ಹೋಗಬೇಕಾ ಬೇಡವಾ ಅನ್ನೋದು. ಚೆನ್ನಾಗಿ ಬಿಲ್ಡಪ್ ಮಾಡಿದ್ದಾರೆ. ಸೊ ಅದನ್ನು ಕೊನೆವರೆಗೂ ಉಳಿಸ್ಕೊಳ್ತಾರ, ಕಾದು ನೋಡಬೇಕು. BGM ಸಖತ್ತಾಗಿತ್ತು. ಇನ್ಸ್ಪೈರ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ಇತ್ತೀಚೆಗೆ BGM ಮೇಲೆ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಬಿಕಾಸ್ ಅವರ ಫಿಲ್ಮ್ ಮ್ಯೂಸಿಕ್ BGM ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟ್ರೆಂಡ್ ಸೆಟ್ ಆಗುತ್ತೆ. ಅದರಿಂದ ಫಿಲ್ಮ್ಗೆ ಇನ್ನೂ ಜಾಸ್ತಿ ಮೆಂಬರ್ಸ್ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ BGM ಚೆನ್ನಾಗಿತ್ತು. ಆ್ಯಂಡ್ ಬಳಸಿರುವಂಥ ಕಲರ್ ಗ್ರೇಡಿಂಗ್ ಆ್ಯಂಡ್ ಟೆಕ್ನಿಕಲ್ ಸಖತ್ತಾಗಿತ್ತು. ಅದನ್ನೇ ಸಿನಿಮಾದಲ್ಲಿ ಮೇಂಟೈನ್ ಮಾಡಿದರೆ ಸಖತ್ತಾಗಿರುತ್ತೆ. ಸೊ ನೋಡುವ, ಶೂಟಿಂಗ್ ಸ್ಟಾರ್ಟ್ ಆಗಿದೆಯಾ ಅಥವಾ ಸ್ಟಾರ್ಟ್ ಆಗಬೇಕಾ ಗೊತ್ತಿಲ್ಲ. ನೋಡುವ ಗೈಸ್, ಸ್ಟ್ರಾಂಗ್ ಕಮ್ ಬ್ಯಾಕ್ ಆಗುತ್ತಾ ಯೋಗೇಶ್ ಅವರಿಗೆ ನೋಡುವ. ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.